ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ರಾಜ್ಯದಲ್ಲಿ ಮರಾಠ ಸಮುದಾಯಕ್ಕೆ 3B ಯಿಂದ 2A ಮೀಸಲಾತಿ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿದರು. ನಗರದ ಒಂದು SRS ಫಂಕ್ಷನ್ ಹಾಲ್ನಲ್ಲಿ ಕರೆದ ಒಂದು ಮರಾಠ ಸಮಾಜದ ಬೈಠಕ್ನಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಹಿಂದುಳಿದ ಮರಾಠ ಸಮುದಾಯಕ್ಕೆ 2A ಮೀಸಲು ಸೇರಿ ಸಮಾಜದ ಇತರೆ ಬೇಡಿಕೆಗಳನ್ನು ಮುಂದಿನ ದಿನಮಾನಗಳಲ್ಲಿ ಈಡೇರಿಸಲು ಪ್ರಯತ್ನ ಮಾಡಲಾಗುವುದು ಎಂದರು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಖೋಬಾ ಅವರಿಗೆ ಬೆಂಬಲ ನೀಡಬೇಕು ಎಂದು ಈ ಮೂಲಕ ಮಾತನಾಡಿ ಮನವಿ ಕೂಡ ಮಾಡಿದರು. ಮರಾಠ ಸಮಾಜದ ಮುಖಂಡರಾದ ತಾತ್ಯಾರಾಮ ಪಾಟೀಲ್, ಬಾಬುರಾವ್ ಕಾರ್ಬಾರಿ ಮಾತನಾಡಿ, ರಾಜ್ಯದಲ್ಲಿ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿದ್ದು ಮರಾಠ ಸಮುದಾಯವನ್ನ 3B ಯಿಂದ 2A ಗೆ ಮೀಸಲಾತಿಗಾಗಿ ಹಲವು ಬಾರಿ ನಾವು ಮನವಿ ಕೂಡ ಮಾಡಿದ್ದೇವೆ. ಈ ಬಗ್ಗೆ ಹಲವು ಬಾರಿ ಹೋರಾಟ ಕೂಡ ನಡೆಸಿದರೂ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಸ್ಪಂದನೆ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮುಂಬರುವ ದಿನಮಾನಗಳಲ್ಲಿ ಮರಾಠ ಸಮಾಜಕ್ಕೆ ರಾಜಕೀಯ ಸ್ಥಾನ ಮಾನ ಕೊಡಬೇಕು, ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಬೇಕು, ರಾಜ್ಯಸಭಾ ಸದಸ್ಯ ಬಿಜೆಪಿ ಪಕ್ಷದಲ್ಲೂ ಸ್ಥಾನಗಳು ನೀಡಬೇಕು ಎಂದು ಮನವಿ ಮಾಡಿದರು. ಹಿಂದುಳಿದ ಮರಾಠ ಸಮುದಾಯಕ್ಕೆ 2A ಮೀಸಲು ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅವಕಾಶ ಸಿಗಲಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ನೇತೃತ್ವದ ತಂಡ ಸಮಗ್ರ ವರದಿ ಸರ್ಕಾರಕ್ಕೆ ನೀಡಿದೆ. ಆದರೆ ಈ ವರದಿ ಜಾರಿಗೆಯನ್ನ ಮಾಡದ ಕಾರಣ ಸಮಾಜವು ಇನ್ನಷ್ಟು ಹಿಂದುಳಿದಿದೆ ಎಂದರು. ಮರಾಠ ಸಮಾಜದ ಬೈಠಕ್ ಬಳಿಕ ಬೀದರ್ ಹೊರವಲಯದಲ್ಲಿರುವ ಹೋಟೆಲ್ನಲ್ಲಿ ಜಿಲ್ಲೆಯ ಲಿಂಗಾಯತ ಸಮಾಜದ ಮುಖಂಡರೊಂದಿಗೆ BSY ಸಭೆ ನಡೆಸಿದ್ರು. ನಂತರ ಬೀದರ್ ನಗರದಲ್ಲಿರುವ ದಕ್ಷಿಣ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ನಿವಾಸದಲ್ಲಿ ವಿವಿಧ ಮಠಾಧೀಶರ ಸಭೆ ಕೂಡ ನಡೆಯಿತು. ಬಿಜೆಪಿ ಅಭ್ಯರ್ಥಿ ಭಗವಂತ ಖೋಬಾ ಅವರು ಮಾತನಾಡಿದರು. ಶಾಸಕರಾದ ಸಿದ್ದು ಪಾಟೀಲ್, ಶರಣು ಸಲ್ಗರ್, ಡಾ ಶೈಲೇಂದ್ರ ಬೆಲ್ದಾಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್, ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ ಜೋಶಿ, MG ಮೂಳೆ, ದಿಗಂಬರರಾವ್ ಮಾನ್ಕಾರಿ, ನಾಗನಾಥರಾವ್ ಬಗದೂರೆ, ಕಿಶನ್ರಾವ್ ಪಾಟೀಲ್, ಅನಿಲ್ ಕುಮಾರ್ ಶಿಂದೆ, ದೀಪಕ್ ಪಾಟೀಲ್ ಚಾಂದೋರಿ, ಅನಿಲ್ ಬುಸಾರೆ, ನಾರಾಯಣ ಪಾಟೀಲ್, ವಿಜಯಕುಮಾರ್ ಪಾಟೀಲ್ ಕಣಜಿ, ಅಶೋಕರಾವ್ ಪಾಟೀಲ್, ಅಭಿಮನ್ಯ ನಿರಗುಡೆ, ಕಿರಣ್ ಪಾಟೀಲ್ ಚಿಕ್ಲಿ, ಗೋವಿಂದ ಪಾಟೀಲ್, ಅಮೂಲ್ ಬಿರಾದರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ನಿಗಮ್ ಕೊಟ್ಟಿರಿ, ಶಿವ ಜಯಂತಿ ಕೊಟ್ಟಿರಿ, ಎಲ್ಲ ಮಿನಿಮಮ್ ಮ್ಯಾಕ್ಸಿಮಮ್ ಸಣ್ಣ ಪುಟ್ಟ ಡಿಮಾಂಡ್ ನಮ್ ಫುಲ್ಫಿಲ್ ಆಗಿದ್ದಾವೆ. ನಮಗೆ ಇಷ್ಟ ವಿನಂತಿ ಇದೆ, ನಮ್ಮ ಸಮಾಜದಿಂದ ಕಳಕಳಿ ವಿನಂತಿ ಇದು. ಒಂದೇ ಒಂದು ಡಿಮಾಂಡ್ ಇದೆ, ದೊಡ್ಡ ಡಿಮಾಂಡ್. ನಮಗೆ ಯಾವ ಕ್ಯಾಟಗರಿ ರಿಸರ್ವೇಶನ್ ನೀವು ಕೊಡಿಸ್ಬೇಕಂತ ನೀವು ಇರಸ್ತಾನ ನಮ್ದು ಇದು ಅಂತ ಇಚ್ಛೆ ಐತೆ. ನಮ್ದು ನೀವೇ ಮಾಡಿದ್ರು ಆಯ್ತದ, ಬೇರೆ ಆಗೋ ಸಾಧ್ಯನೇ ಇಲ್ಲ. ಇದು ನಾನು ಬರೆದು ಹೇಳ್ತೀನಿ, ನೀವು ಮಾಡಿದ್ರೆ ಆಯ್ತದಪ್ಪ ಅವ್ರಿ, ಬೇರೆ ನಿಂದ ಆಗದೇ ಆಗಲ್ಲ. ಮರಾಠ ಸಮಾಜಕ್ಕೆ ನಮ್ಮ ರಿಸರ್ವೇಶನ್ ಕೊಡ್ಬೇಕಂದ್ರೆ ಕೆಲವರಪ್ಪ ಅವರೇ ಕೊಡ್ಬೇಕಾಯ್ತದ. ಹೊಸ ಸರ್ಕಾರ ಬಂದರ ವಿಜೇಂದ್ರ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲರೂ ಮುಂದೆ ಹೋಗ್ತೇವೆ. ವಿಜೇಂದ್ರ ಸಾಹೇಬ್ ಕಲ್ಯಾಣ ಬಂದಿನ ಮೇಲೆ ನಿಯಮ ಘೋಷಣೆ ಆಯಿತು. ಮರಾಠ ಸಮಾಜ ಮೀಟಿಂಗ್ ದಾಗೆ ಕಲ್ಯಾಣ ಬಂಧುಗಳು ಹಾಗೆ ಅವತ್ತು ನಮ್ ಘೋಷಣೆ ಆಯಿತು. ಇದು ಎಲ್ಲರಿಗೆ ಗೊತ್ತಿದೆ. ನಾ ಅದಕ್ಕೆ ನಮ್ಮ ಈ ಎಲೆಕ್ಷನ್ ನಲ್ಲಿ ಇಷ್ಟು ಜನ ಏನು ಬಂದಾರ, ಬಹಳ ಮುಖಂಡ ಜನ ಸರ್. ಇವರು ಬಿಜೆಪಿ ಸಭಾಗ 10 ದಿನ ಕೆಲಸ ಮಾಡಿ ನಮ್ಮ MP ಗೆಲ್ಲಿಸ್ತಾರ ಅಂತ ನಾವು ಖಾತ್ರಿ ಕೊಡ್ತೇವೆ. ನಿಮಗೆ ಏನು ಇಲ್ಲ, ನರೇಂದ್ರ ಮೋದಿ, ಕರ್ನಾಟಕದಲ್ಲಿ ಯಡಿಯೂರಪ್ಪ, ಎರಡೇ ಸ್ಥಾನ ನಮ್ಗೆ ಬೇಕು. ಇಷ್ಟೇ ಹೇಳಿಸಿ, ಟೈಮ್ ಬಹಳ ಕಡಿಮೆ ಇದೆ, ಬಹಳ ಉದ್ಯೋಗ ಕೇಳಕ್ಕೆ ಟೈಮ್ ಇಲ್ಲ. ಅದು ಸಲಕ ನನ್ನ ಮಾತು ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಬಿಗ್ ಮನಸ್ಸಿಂದ ತಲೆದರಿಗೆ ಕೆಲವು ಮಾತುಗಳಿಗೆ ಆಗ್ತಾ ಇದ್ದೀನಿ. ತಾವು ಮುಖ್ಯಮಂತ್ರಿ, ತಮ್ಮ ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ತಮ್ಮ ಕೊಡುಗೆ ಇದೆ, ಬಹಳ ಕೊಡುಗೆ ಕೊಟ್ಟಿವಿ. ಅದಕ್ಕೆ ತಮಗೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಮತ್ತು ಮುಂದೆ ಕೂಡ ನಮಗ ಏನಾಗಿದೆ, ಒಂದು ಮಿಸ್ಟೇಕ್ ಆಗಿದೆ ನಮ್ಮ ಸಮಾಜಕ್ಕೆ. ನಾವು ಪಕ್ಷದಲ್ಲಿ ನಮಗೆ ಯಾವ ಸ್ಥಾನಮಾನ ಸಿಗ್ತಾ ಇಲ್ಲ ಸರ್. ತಾಲೂಕಿನಲ್ಲಿಲ್ಲ, ಜಿಲ್ಲೆಯಲ್ಲಿಲ್ಲ, ರಾಜ್ಯದಲ್ಲಿಲ್ಲ, ಸರ್ಕಾರ ಕೇಂದ್ರದಲ್ಲಿಲ್ಲ, ಎಲ್ಲೂ ಪಕ್ಷದಲ್ಲಿ ನಮಗೆ ಸ್ಥಾನಮಾನ ಇಲ್ಲ. ಎರಡನೇದು, ಸರ್ಕಾರದಲ್ಲಿ ಕೂಡ ನಮಗೆ ಯಾವ ಸ್ಥಾನಮಾನ ಸಿಗ್ತಾ ಇಲ್ಲ. ಅದ್ರ ಸಮಾಜ ಹಾಗೆ ಮುಂದುವರೆಗೆ ಸರ್ ನಮ್ಗೆ ಹೇಳಿ, ನಮ್ಗೆ ದುಃಖ ಬಾಗಿದೆ. ನಿಮ್ಗೆ ಎಲ್ಲರೂ ದುಃಖ ವ್ಯಕ್ತಪಡಿಸಬೇಕಾಗಿದೆ. ಇವತ್ತು ಬಹಳ ದುಃಖವಿದೆ. ನಮ್ಮ ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ ಸರ್ಕಾರದಲ್ಲಿ ಭಾಗಿಯಾಗಬೇಕಾಗ್ತದೆ. ಬೀದರ್ ಏರ್ಪೋರ್ಟ್ ನಲ್ಲಿ ತಾತ್ಕಾಲಿಕ ಏರ್ ಸ್ಟ್ರಿಪ್ ಮತ್ತು ಟರ್ಮಿನಲ್ ಕಟ್ಟಡ, ಹೀಗೆ ಬೀದರ್ನ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಶಕ್ತಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಮುಂದೆ ಪ್ರದೇಶಗಳಲ್ಲಿ ತಮ್ಮ ಅಪೇಕ್ಷೆಗಳನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅಭ್ಯರ್ಥಿ ಭಗವಂತ ಖೋಬಾ ಮಾತಾಡಬೇಕು ವಿನಂತಿ. ಬಾಬುರಾವ್ ಕಾರ್ಬಾರಿ ಅವರೇ, ಅನಿಲ್ ಬುಸಾರೆ ಅವರೇ,
ಅನಿಲ್ ಸಿಂಧೆ ಅವರೇ, ವಿಜಯ್ ಕುಮಾರ್ ಪಾಟೀಲ್ ಕಣಜಿ ಅವರೇ, ನಾಗನಾಥರ ಬಗ್ಗೂರಿ ಅವರೇ ಹಾಗೂ ಸಮಸ್ತ ಮರಾಠ ಬಾಂಧವರೇ, ಮಾಧ್ಯಮದ ಮಿತ್ರರೇ, ನಿಮ್ಮ ಅನಿಸಿಕೆಗಳು ನಮ್ಮೆಲ್ಲರ ಮನದಲ್ಲಿ ಇದೆ. ಮೊನ್ನೆ BS ಯಡಿಯೂರಪ್ಪ ಸಾಹೇಬರು ನಿಮ್ಮ ಅನಿಸಿಕೆಗಳನ್ನು ಆಲಿಸಿ ಸೂಕ್ತ ಸ್ಥಾನಮಾನ ಕಲ್ಪಿಸುವಂತಹ ಭರವಸೆಗಳನ್ನು ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಮುಖವಾದಂತಹ ರಾಜಕೀಯ ಪಕ್ಷಗಳು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ. ಸಹಜವಾಗಿ ಮರಾಠ ಸಮಾಜ ಭಾರತೀಯ ಜನತಾ ಪಕ್ಷದ ಕಡೆ ಒಲವು. ಕಾರಣ ಛತ್ರಪತಿ ಶಿವಾಜಿ ಮಹಾರಾಜವರ 400 ವರ್ಷಗಳ ಹಿಂದೆ ಕೊಟ್ಟಿದಂತಹ ಕೊಡುಗೆಗಳು, ಧರ್ಮ ರಕ್ಷಣೆ ಮಾಡಿದಂತಹ ಧರ್ಮ ರಕ್ಷಣೆ, ಹಿಂದುತ್ವವನ್ನು ಉಳಿಸಿ ಬೆಳೆಸುವುದಂಥದ್ರಲ್ಲಿ ಅವರದೇ ಆದಂತಹ ವಿಶೇಷ ಕೊಡುಗೆ. ಮತ್ತು ಎಲ್ಲಿ ಭಗವ ಕಾಣಿಸ್ತದೋ ಅಲ್ಲಿ ಮರಾಠ ಸಮಾಜ ಆ ಕಡೆ ಮನಪೂರ್ವಕವಾಗಿ ಆ ಕಡೆ ವಾಲುತ್ತದೆ. ಹೀಗಾಗಿ ಸಮಾಜದಲ್ಲಿ ಇರುವಂತಹ ಕೂಡಿಗೆ ನಮ್ಮ ಮನಸ್ಸಿನಲ್ಲಿದೆ. ಆದರೆ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಂತ ಜಾಸ್ತಿ ಸ್ಥಾನಮಾನ ಗೌರವ ಕೊಟ್ಟು ನಡೆಸಿಕೊಂಡಿರುವುದು ಭಾರತೀಯ ಜನತಾ ಪಕ್ಷ. ಆದರೂ ಕೂಡ ಕಾಂಗ್ರೆಸ್ಸಿನ ಕೆಲವು ಸಮಾಜದವರು ಆ ಪಕ್ಷಕ್ಕೆ ಗುರಿ ಮಾಡುವುದಿಲ್ಲ, ಕೇವಲ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಗುರಿ ಮಾಡ್ತಾರೆ. ಇದು ಸ್ವಲ್ಪ ಚಿಂತಾಜನಕಕ್ಕೆ ಅನುವು ಮಾಡಿಕೊಡ್ತದೆ. ಆದರೂ ಕೂಡ ಲೋಕಸಭಾ ಚುನಾವಣೆ, ಇದು ದೇಶದ ಚುನಾವಣೆ. ಬೀದರ್ ಜಿಲ್ಲೆಯಲ್ಲಿ ಯಾವಾಗಲೂ ದೇಶದ ಚಿಂತನೆಯಲ್ಲಿ ವಿಚಾರವನ್ನ ಮಾಡಿ ಮತವನ್ನ ಮಾಡಿದಂತ ಅನೇಕ ಉದಾಹರಣೆಗಳಿವೆ. ಕಾಂಗ್ರೆಸ್ಸಿನ ಕುತಂತ್ರಕ್ಕೆ ಚುನಾವಣೆ ಪೂರ್ವದಲ್ಲಿ ಕೆಲವು ಘಟನೆಗಳು ನಡೀತಾ ಇದ್ದಾವೆ. ಸಮಾಜದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡುವುದು, ಅನಾವಶ್ಯಕ ವಿಚಾರಗಳನ್ನು ಚರ್ಚೆಗೆ ತರುವುದು, ಇವುಗಳು ಎಲ್ಲ ಒಂದು ಕಡೆ ಚಿಂತೆಗೆ ಏನ್ ಮಾಡ್ತವೆ. ಸಮಾಜ 100% ಭಾರತೀಯ ಜನತಾ ಪಕ್ಷದ ಜೊತೆ ಇದೆ ಅನ್ನುವಂಥದ್ದನ್ನ ಪೂರ್ಣ ವಿಶ್ವಾಸ ಇದೆ ನನಗೆ. ಆದರೆ ಈ ಗೊಂದಲಗಳಿಗೆ ತೆರೆ ಎಳೆಯುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಬಂಧುಗಳೇ. ನಾವೆಲ್ಲರೂ ರಾಷ್ಟ್ರಭಕ್ತರು, ನಾವೆಲ್ಲರೂ ದೇಶಭಕ್ತರು, ನಾವೆಲ್ಲರೂ ಸಮಾಜದ ಚಿಂತಕರು. ಆ ನಿಟ್ಟಿನಲ್ಲಿ ಬರುವಂತ 10 ದಿವಸಗಳ ಚುನಾವಣೆ ಉಳಿದಿದೆ ಮಾತ್ರ. ಇದಕ್ಕ ಮೊದಲು ಸಮಾಜದ ಬೇಡಿಕೆಯನ್ನು ನಡೆದಂಥದ್ದಲ್ಲಿ ನಾನು 2 ಕೈಗಳನ್ನು ಮುಗಿದು ವಿನಂತಿಯನ್ನು ಮಾಡಿಕೊಂಡಿದ್ದೆ. ಸಮಾಜದ ಅಭ್ಯರ್ಥಿ ಸ್ವತಂತ್ರವಾಗಿ ನಿಲ್ಲಬಾರದು ಅಂತ. ಆದರೆ ನೀವೆಲ್ಲರ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವಾಗಿದೆ. ಆದರೂ ಕೂಡ ಎಲ್ಲರ ಭಾವನೆಗಳನ್ನು ಮೀರಿ ಸ್ವತಂತ್ರವಾಗಿ ಅಭ್ಯರ್ಥಿಯನ್ನಾಗಿ ಕಣದಲ್ಲಿದ್ದಾರೆ. ಈಗ ಸಮರ್ಥನೆ ಎಷ್ಟು ಸಿಗ್ತದೆ ಸಿಗಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲ, ಇನ್ನೂ ಸಮಯ ಮಿಂಚಿಲ್ಲ. ಮನವರಿಕೆಯನ್ನು ಮಾಡಿಕೊಡಬೇಕು. ಸಮಾಜ 100% ಭಾರತೀಯ ಜನತಾ ಪಕ್ಷದ ಕಡೆ ಇದೆ. ಅದಕ್ಕೂ ಒಂದು ಕಾರಣ ಇದೆ. ಭಾರತ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ, ಭಾರತ ಜನತಾ ಪಕ್ಷದ ಚಿಂತನೆಗಳಲ್ಲಿ ನಮ್ಮೆಲ್ಲರ ಹಿತ ಇದೆ. ಅದರಲ್ಲಿ ವೈಯಕ್ತಿಕ ಲಾಭ ನಷ್ಟ ಅನ್ನೋದಕ್ಕಿಂತ ಜಾಸ್ತಿ ಆ ಪಕ್ಷದ ಚಿಂತನೆಗಳಲ್ಲಿ ಪ್ರತಿಯೊಬ್ಬ ನಾಗರಿಕನ
ಹಿತವನ್ನು ಅಡಗಿದೆ. ಆ ಕಾರಣಕ್ಕಾಗಿ ತಾವುಗಳು ಸಮಾಜದ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರ ಮನೆಗಳಿಗೆ ಮುಟ್ಟಿ ನರೇಂದ್ರ ಮೋದಿ ಅವರ ಸಾಧನೆಗಳು, ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಾಹೇಬರ ಮರಾಠ ಅಭಿವೃದ್ಧಿ ನಿಗಮವನ್ನ, ಹಾಗಾದ್ರೆ ಕಾಂಗ್ರೆಸ್ನವರು ಸುಮಾರು 50-60 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡಿದ್ರು. ಯಾಕೆ ಮಾಡಲಿಲ್ಲ? ಅದಕ್ಕೆ ಯಡಿಯೂರಪ್ಪನವರು ಬರಬೇಕಾಗಿದ್ದ ಮುಖ್ಯಮಂತ್ರಿಯಾಗಿ ಮರಾಠ ಅಭಿವೃದ್ಧಿ ಮಂಡಳಿ ನಿಗಮವನ್ನು ಮಾಡಲಿಕ್ಕೆ. ಶಿವಾಜಿ ಜಯಂತಿಯನ್ನು ಯಾರ ಕಾಲದಲ್ಲಿ ಘೋಷಣೆ ಮಾಡಿರುವುದು? ಕಾಂಗ್ರೆಸ್ನವರು ಯಾಕೆ ಮಾಡ್ಲಿಕ್ಕಾಗಲಿಲ್ಲ? ಸಮಾಜದ ಬೇಡಿಕೆ ಆಗಿರೋದು 2A ಕೂಡ ಯಡಿಯೂರಪ್ಪ ಸಾಹೇಬರ ಅಧಿಕಾರದಲ್ಲಿನೇ ಅದಕ್ಕೊಂದು ಕಮಿಷನ್ ಅನ್ನು ಮಾಡಿ ಒಂದು ಕಡೆ ಪಕ್ಷದಲ್ಲಿ ನಿಮ್ಮ ಹಕ್ಕನ್ನು ಮಂಡಿಸಲಿಕ್ಕೆ ನಿಮಗೆ ಹಕ್ಕಿದೆ, ರಾಜಕೀಯದಲ್ಲಿ ತುಲನೆ ಮಾಡಿ ನೋಡಬೇಕಾಗ್ತದೆ. ಕಾಂಗ್ರೆಸ್ನವರು ಇಲ್ಲಿಯವರೆಗೆ ಒಬ್ಬರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ. ಜನತಾ ಪಕ್ಷ ಅನಿಲ್ ಭೂಷಾಲ್ ಅವರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿತು. ನಮ್ಮ ಪಕ್ಷ ಬಾಬುರಾವ್ ಕಾರಬಾರ್ ಮತ್ತು ಪದ್ಮಕರ್ ಪಾಟೀಲ್ರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಯಾವ ಪಕ್ಷದಲ್ಲಿ ನಿಮ್ಮ ಸಮಾಜದ ಉಪಾಧ್ಯಕ್ಷರಿದ್ದರು ಜಿಲ್ಲಾ ಪಂಚಾಯಿತಿಯ, ಅವರನ್ನು 5 ವರ್ಷದ ಅವಧಿಗೆ ಕೂಡ ಪೂರ್ಣವಾಗಿ ಆ ಸ್ಥಾನದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಆಗಲಿಲ್ಲ. ಅವರು ಇದೇ ಈಶ್ವರ್ ಖಂಡ್ರೆ ಅವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಲ್ ಸೀಟ್ಗಳಲ್ಲಿರುವಂತಹ ಜಿಲ್ಲಾ ಪಂಚಾಯತ್ ಒಂದಾದ್ರೂ ಸೀಟ್ ಕೊಟ್ಟಿದ್ರ? ನಾವು ಕೊಟ್ಟಿದ್ದೀವಿ. ನಾವು ಆರಿಸ್ಕೊಂಡು ಕೂಡ ತಂದಿದ್ದೀವಿ. ನಮ್ಮ ಪಕ್ಷದಲ್ಲಿ ರಾಜಕೀಯದಲ್ಲಿ ತುಲನೆ ಮಾಡಿ ರಾಜಕಾರಣವನ್ನು ಮಾಡಬೇಕಾಗ್ತದೆ. ಪ್ರಾಮಾಣಿಕ ಹೇಳಬೇಕಾದ್ರೆ 100% ಯಾರಿಗೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕಾರ್ಯಕ್ರಮ ಹೋಗಬೇಕಾಗಿದೆ. ಈಗ ಏನಿಲ್ಲ, 2 ಕೈ ಮುಗಿದು ಕೇಳ್ತೀನಿ, ಬರುವಂತ 7ನೇ ತಾರೀಕಿನ ಒಳಗಡೆ ಪ್ರಚಾರವನ್ನು ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಮತಗಳನ್ನ ನನ್ನ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ 2 ಮೇಲೆ ಅತಿ ಹೆಚ್ಚು ಮತಗಳನ್ನ ಮಾಡಿ ಗೆಲ್ಲಿಸಿಕೊಳ್ಬೇಕಂತ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಇಂದು SRS ಫಂಕ್ಷನ್ ಹಾಲ್ನಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರಿಗೆ ಸನ್ಮಾನಿಸಲಾಯಿತು. ಹಾಗೂ ಇದಕ್ಕಿಂತ ಮುಂಚೆನೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಪ್ರತಿಯೊಂದು ಕ್ಷೇತ್ರದಿಂದ ಬಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಬರುವ ಮರಾಠ ಎಲ್ಲೆಲ್ಲಿ ನಮ್ಮ ಪಾಪ್ಯುಲೇಷನ್ ಇದೆ ಎಲ್ಲ ತಾಲೂಕಿನಿಂದ ನಮ್ಮ ಎಲ್ಲ ಪ್ರಮುಖರು ಬಂದು ವಿಚಾರ ವಿನಿಮಯ ಮಾಡಿ ಲಾಸ್ಟ್ ಟೈಮೇ ನಾವು BJP ಪಾರ್ಟಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ನಮ್ಮ ಸಮಾಜದಲ್ಲಿ ಯಾವುದೇ ಭೇದ ಭಾವ ಮತ್ತು ಆಂತರಿಕ ಸಮಸ್ಯೆಗಳು ಏನೂ ಇಲ್ಲ. ಅದಕ್ಕೆ ಸುಮ್ಮನೆ ಕೆಲವೊಬ್ಬರು ಯಾರಿಗೆ ಏನು ಸಿಕ್ಕಿಲ್ಲ ಅಂಥವರು ಸಮಾಜದ ಹೆಸರು ಬದನಾಮ್ ಮಾಡಿ ಅವರವರು ಓಡಾಡ್ತಾ ಇದ್ದಾರೆ. ನಾವು ಇವತ್ತು ಯಡಿಯೂರಪ್ಪ ಸಾಹೇಬರಿಗೆ ಕರೆಸಿ ಇವತ್ತು ಹೇಳಿದ್ದೇವೆ, ನಾವು ಮರಾಠ ಸಮಾಜ ಇದಕ್ಕಿಂತ ಮುಂಚೆ ಹಿಡಿದು BJP ಜೊತೆ ಇದೆ, ಮುಂದಿನ BJP ಜೊತೆ ಇರ್ತೇವೆ. ನಮ್ದು ಏನು ಅನಿಸಿಕೆಗಳಿತ್ತು, ನಮ್ದು ಏನು ಡಿಮಾಂಡ್ಸ್, ಕೆಲವೊಂದು ಸ್ಮಾಲ್ ಪುಟ್ ಏನು ಡಿಮಾಂಡ್ಸ್ ಅವ, ಪೊಲಿಟಿಕಲಿ ನಮಗೆಲ್ಲ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು, ನಮಗೆಲ್ಲ ಯಾವುದೇ ಇದರಲ್ಲಿ ಸ್ಥಾನಮಾನ ಕೊಡಬೇಕು ಅಂದ್ಕೇಸಿ ನಮ್ದು ಏನದ ಮನೆಗೆಂದು ವಿಚಾರ ನಾವು ವಿಚಾರ ಮಾಡಿದ್ದೇವೆ. ನಮ್ದು ಯಾವುದೂ ಭೇದ ಭಾವ ಇಲ್ಲ, ಯಾರ ಬಳಿ ಏನೂ ತಾರತಮ್ಯ ಮಾಡುವಂಥ ಪ್ರಶ್ನೆ ಇಲ್ಲ. ಅದರ ಸಲಕ ನಾವು ಎಲ್ಲರೂ ನಮ್ಮ ಎಲ್ಲ ಹಿರಿಯ ಮುಖಂಡರು ಕುಂತು ಭಗವಂತ ಖುಬ್ಬ ಅವರಿಗೆ ಎಲ್ಲ ಸಮಾಜ ಬಾಂಧವರು ಕುಂತು ಅವ್ರಿಗೆ ನಾವು ನಮ್ಮ ಸಮರ್ಥನೆ ಸೂಚಿಸಿದ್ದೇವೆ. यहाँ पर उपस्थित पत्रकार भाइयों को मैं सम्मानपूर्वक अभिनंदन करता हूं। आप बीदर जिले के महान पत्रकार हैं और भारत का चौथा स्तंभ है। आपके ऊपर आज जो आप लोगों को दिए, कल लोग तैयार होते हैं। इतनी शक्तिमान आप पत्रकार है और देश के लिए, बीदर जिले के लिए, तुम्हारे हमारे लिए आज जो है राजकीय जो चल रहा है चुनाव के अंदर, ये जो है भारतीय जनता पार्टी का उम्मीदवार आया तो भारतवर्ष में मोदी जी बहुत ताकतवर आने वाले समय में बहुत बड़े बड़े जो है कायदे पालन करना है।
इसलिए मोदी साहब के हाथ मजबूत करने के लिए भगवंत खुब्बा जी मांझी और मंत्री आज राज्य मंत्री है, आगे कैबिनेट मंत्री हो जाएंगे और जरूर बीदर जिले के विकास के लिए मराठा समाज के आज जो येडियुरप्पा के सामने हम प्रश्न रखे, येडियुरप्पा जी 100% आपके मांग मंजूर करता हूँ। पहले भी जो काम किए हमने तुम्हारा से भी काम किया है और हम मानते भी है काम हुआ है। कांग्रेस पार्टी से अभी तक हमारा समाज को कोई देन नहीं है, इसलिए येडियुरप्पा जी का और जो है जनता पार्टी का हम आभारी है। आने वाले समय में हमारे लोगों को राजकीय पार्टी में और सत्ता में एमएलसी और हमारा जो रिजर्वेशन है हमारा रिजर्वेशन को मान्यता देना ये हमारा सभी बीदर जिले के समाज मराठाओं का मांग है और ये जरूर करेंगे और हमारा संपूर्ण पाठिंबा भारतीय जनता पार्टी को रहेगा।